ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೇ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ದೆ. ಅವನು ಯಾರೋ ಕಿತ್ತೋದ್ ನನ್ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿಲ್ ತಗಲಾಕೊಂಡ್ಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಬಿಜೆಪಿಯಿಂದ ಸಂಸದರಾಗೋರ್ಗೆ ವಿಶೇಷವಾಗಿ RSS ಸಂವಿಧಾನ, ಮನು ಸಂವಿಧಾನ, ತಳ ಸಮುದಾಯದ ಯಾರನ್ನ ಬೇಕಾದ್ರೂ ನನ್ನ ಮಗನೇ ಕಿತ್ತೋದ್ ನನ್ನ ಮಗನೇ ಅನ್ನುವಂತಹ ವಿಶೇಷ ಅಧಿಕಾರವನ್ನ ನೀಡಿದೀಯಾ? ಕಾರಣ ಇಷ್ಟೇ, ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೇಲ್ವರ್ಗದ ಅನಂತಕುಮಾರ ಹೆಗಡೆ ಎನ್ನುವಂತಹ ಸಂಸದ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂತಹ ಸಂಸದ ನನ್ನ ಮಗನೇ ಅಂತ ಕರೆದಿದ್ರು. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾನು ಯಾವ ಬ್ರಾಹ್ಮಣರಿಗೂ ಕಮ್ಮಿ ಇಲ್ಲ, ನಂದು ಮೇಲ್ವರ್ಗ, ಅತ್ಯುನ್ನತ ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋ ಏನೋ ಒಬ್ಬ ನಟ ಅತ್ಯಂತ ಹಿಂದುಳಿದ ಸಮುದಾಯದ ಓರ್ವ ಯುವಕನನ್ನ ಕಿತ್ತೋದ್ ನನ್ನ ಮಗ ಅಂತ ಕರೆದಿದ್ದಾರೆ. ಯಾರು ಕರೆದಿತ್ತು? ಎಲ್ಲೋ ಜಡೆಮೈಸಂದ್ರದಿಂದ ಬಂದಂತಹ ಒಬ್ಬ ಕಲಾವಿದ, ಕರ್ನಾಟಕದ ಸಮಸ್ತ ಕನ್ನಡಿಗರ ಅಭಿಮಾನದ ಭಿಕ್ಷೆಯಿಂದ ಎಲ್ಲ ಕನ್ನಡಿಗರ, ಜಾತಿ ಮೀರಿದ ಎಲ್ಲ ಕನ್ನಡಿಗರ ಅಭಿಮಾನದ ಭಿಕ್ಷೆಯಿಂದ ಬೆಳೆದಂತಹ ಒಬ್ಬ ನಟ ಕಿತ್ತೋದ್ ನನ್ನ ಮಗ ಅಂತ ಒಬ್ಬ ಯುವಕನನ್ನ ಅಂತ. ಯಾವ ಯುವಕನನ್ನ? ಎಲ್ಲಿ ಮಾತು ಹೇಳಿದ್ದು? ರಂಗನಾಯಕ ಅಂತ ಒಂದು ಫಿಲಂ ಬರ್ತಿದೆ. ರಾಜ್ಯಸಭೆಯ ಸದಸ್ಯರಿದ್ದಾರೆ, ಒಂದಷ್ಟು ಅನುಮತಿಯನ್ನ ಪಡೆದು ಸಿನಿಮಾಗಳಲ್ಲಿ ಅಭಿನಯಿಸಬೇಕಾಗತ್ತೆ, ವೇದಿಕೆಗಳಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಒಂದಷ್ಟು ಪರ್ಮಿಷನ್ಸ್ ತಗೋಬೇಕಾಗತ್ತೆ. ಕಿತ್ತೋದ್ ನನ್ನ ಮಗ ಅಂತ ಹೇಳೋದಕ್ಕೋಸ್ಕರ ಇವರು ರಾಜ್ಯಸಭೆಗೆ ಹೋದ್ರ? ಇವರನ್ನ ರಾಜ್ಯಸಭೆಗೆ ಕಳಿಸಿಕೊಟ್ಟಂತಹ ಘನಂದಾರಿ ನಾಯಕರು, ಧುರೀಣರು, ಮುಖಂಡರು ಯಾವ ಮಾನದಂಡ ಇಟ್ಕೊಂಡು ಇವ್ರನ್ನ ಕಳಿಸಿದ್ರೋ ಗೊತ್ತಿಲ್ಲ. ಒಬ್ಬ ವರ್ತೂರ್ ಸಂತೋಷ್ ಅನ್ನುವಂತಹ ಯುವಕನನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಶೋಷಿತ, ಒಬ್ಬ ಹಿಂದುಳಿದ, ಒಬ್ಬ ದಲಿತ, ಒಬ್ಬ ಅಲ್ಪಸಂಖ್ಯಾತ, ಯಾರಿಗೆ ಅನ್ಯಾಯ ಆದ್ರೂ ನಾಡಿನ ಯಾವ ಮಾಧ್ಯಮ ಮಾತಾಡುತ್ತೋ ಬಿಡುತ್ತೋ, ಕರ್ನಾಟಕ ಸ್ಟುಡಿಯೋ ಮಾತಾಡುತ್ತೆ. ಇದು ಎಲ್ಲ ಶೋಷಿತರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತುವಂತಹ ಮಾಧ್ಯಮ. ಯಾರ ಬಗ್ಗೆ? ಕಿತ್ತೋದ್ ನನ್ನ ಮಗ ಅನ್ನುವಂತಹ ಮಾತನ್ನ ಹೇಳಿದ್ದು ಜಗ್ಗೇಶ್ ಅವರು. ವರ್ತೂರ್ ಸಂತೋಷ್ ಅನ್ನುವಂತಹ ಹಸುವಿನಂತಹ ಮನಸ್ಸಿನ ಹುಡುಗನ ಬಗ್ಗೆ. ನೋಡಿ, ಈ ಬೆಂಗಳೂರಿನ ನಿಜವಾದ ನಾಡಪ್ರಭುಗಳು ಯಾರಾದ್ರೂ ಇದ್ರೆ ಅದು ದ್ರೌಪದಿಯ ಮಕ್ಕಳು, ವೀರ ಮಕ್ಕಳು, ವಹಿನಿ ಕುಲ ಕ್ಷತ್ರಿಯರು, ಅಗ್ನಿಕುಲ ಕ್ಷತ್ರಿಯರು. ಈ ನಾಡನ್ನ ಸ್ವರ್ಗ ಮಾಡ್ಲಿಕ್ಕೋಸ್ಕರ ಅತ್ಯಂತ ನೇಮ ನಿಷ್ಠೆಯಿಂದ ಕರಗ ಹೊರುವಂತಹ ಜನ ಯಾರಾದ್ರೂ ಇದ್ರೆ ಅದು ವೀರ ಮಕ್ಕಳು, ಅಗ್ನಿಕುಲ ಕ್ಷತ್ರಿಯರು, ವಹ್ನಿಕುಲ ಕ್ಷತ್ರಿಯರು. ಅಷ್ಟೇ ಅಲ್ಲ, ಧರ್ಮ ಉಳಿಸೋಕೋಸ್ಕರ ಕತ್ತಿ ಹಿಡಿದಂತಹ ಧರ್ಮಕುಮಾರರು, ವೀರಕುಮಾರರು ಯಾರಾದ್ರೂ ಇದ್ರೆ ಅದು ಅಗ್ನಿಕುಲ ಕ್ಷತ್ರಿಯರು. ಅಂತಹ ಒಬ್ಬ ಸಮುದಾಯದ ಹುಡುಗನನ್ನ ಕಿತ್ತೋದ್ ನನ್ನ ಮಗ ಯಾರಂದಿದ್ದು? ಯಾರೋ ಪುಡಾರಿ ಅಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲ, ರಾಜ್ಯಸಭೆಯ ಸದಸ್ಯ. ನಂಗೆ ಗೊತ್ತಿಲ್ಲ RSS ಇಂಥದ್ದನ್ನ ಹೇಳ್ಕೊಡುತ್ತಾ ಇವ್ರಿಗೆಲ್ಲ. ನೀವೆಲ್ಲ ದೊಡ್ಡ ದೊಡ್ಡ ಸಮುದಾಯಗಳಿಂದ ಬಂದಿದ್ದೀರಿ, ಹಿಂದುಳಿದವರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ನನ್ನ ಮಗನೇ ಅನ್ನಿ, ಕಿತ್ತೋದ್ ನನ್ನ ಮಗನೇ ಅನ್ನಿ, XYZ ಮಗನೇ ಅನ್ನಿ ಅಂತ ಹೇಳ್ಕೊಡುತ್ತಾ? ಮನು ಸಂವಿಧಾನ ಇದನ್ನೇ ಹೇಳ್ಕೊಡುತ್ತಾ? ಆ ಕಾರಣಕ್ಕೋಸ್ಕರನೇ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಹತ್ರ ಹೋದಾಗ ಅವರ ಪಾದದ ಬುಡದಲ್ಲಿ ಕೂತ್ಕೊಂಡು ಕಾಲು ಹೊತ್ತೋದು, ಅವರದ್ದೇ ಸಮುದಾಯದ ಸ್ವಾಮೀಜಿಗಳು ಬಂದ್ರೆ ಅವರಿಗೆ ಸಮನಾಗಿ ಕೂತ್ಕೊಳ್ಳೋದು. ಯಾವ ಲೆಕ್ಕ? ಯಾವ ಭಕ್ತಿ? ಯಾವ ಅಭಿಮಾನ? ಯಾವ ಸಂಸ್ಕಾರ? ಹಳ್ಳಿಕಾರ್ ಸಂತೋಷ್, ವರ್ತೂರ್ ಸಂತೋಷ್ ಅವತ್ತೂ ಕೂಡ ಸ್ಕ್ರೀನಲ್ಲೂ ಕೂಡ, ಸ್ಕ್ರೀನ್ ಆಚೆಗೂ ಕೂಡ ಒಂದೇ ರೀತಿಯಲ್ಲಿದ್ದಾರೆ. ಹುಟ್ಟುವಾಗ್ಲೇನೆ ವರ್ತೂರ್ ಸಂತೋಷ್ ಆಗಿದ್ರು. ಎಲ್ಲೋ ಜಡೆಮೈಸಂದ್ರದಿಂದ ಬಂದು ಗಾಂಧಿನಗರದಲ್ಲಿ ಓಡಾಡಿ ಎಲ್ಲಾ ರೀತಿ ಪಲ್ಟಿ ಹೊಡೆದು ಆಮೇಲೆ ರಾಜ್ಯಸಭೆಗೆ ಹೋಗೋದಿದೆಯಲ್ಲ, ಸಮಸ್ತ ಕನ್ನಡಿಗರ ಅಭಿಮಾನದ ಭಿಕ್ಷೆಯಿಂದ. ಅಂಥವ್ರು ಉಳಿದವರನ್ನ ಯಾವ ರೀತಿ, ಅರೇ ನಾನು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಹಾಗೆ ಹೀಗೆ. ಹಾಗಿದ್ರೆ ಸ್ಟ್ರಗಲ್ ಮಾಡುವಂತವ್ರನ್ನ ಎಷ್ಟು ಗೌರವದಿಂದ ನೋಡ್ಬೇಕು. ಬಿಗ್ ಬಾಸ್ಗೂ ಮುಂಚೆ ಅವರದ್ದೇ ಸಮುದಾಯದ
ಡ್ರೋನ್ ಪ್ರತಾಪನ್ನ ಕರೆದು ಕೂರಿಸ್ಕೊಂಡು ಏನೇನೋ ಹೇಳಿ ಆಮೇಲೆ ಬೈದು ಕಳಿಸಿದ್ರು. ಈಗ ಡ್ರೋನ್ ಪ್ರತಾಪನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅರೆ ನಮ್ಮವನವನು ಅಂತ ವರ್ತೂರ್ ಸಂತೋಷ್ ಅವರನ್ನ, ಅತ್ಯಂತ ಹಿಂದುಳಿದ ಸಮುದಾಯದ ಒಬ್ಬ ಹುಡುಗನನ್ನ, ನಾಳೆ ಬೆಳಿಬೇಕಾದಂತಹ ಹುಡುಗನನ್ನ ಕಿತ್ತೋದ್ ನನ್ನ ಮಗ ಅಂತ ಅಂದ್ರೆ ರಾಜ್ಯಸಭೆಗೆ ಹೋಗುವಂತಹ ನಾಯಕರು ಇನ್ನು ಮೇಲೆ ಯಾರೇ ಇದ್ರು ಕೂಡ ಅವರು ಇಂತಹ ಭಾಷೆಗಳನ್ನ ಕಲಿಬೇಕು ಅನ್ನುವಂಥದ್ದನ್ನ RSS BJP ಹೇಳ್ಕೊಡ್ತಿದ್ಯಾ? ಒಂದು ಸ್ಪಷ್ಟವಾಗಿ ನಿಮಗೆ ಗೊತ್ತಿರ್ಲಿ ಯಾರು ಅಗ್ನಿಕುಲ ಕ್ಷತ್ರಿಯರು. ಅದನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೊಲಿ ಹೋಗಿರಿನ ವಿಚಾರಕ್ಕೆ ಇವರು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಕೋರ್ಟ್ಗೆ ಹೋಗುವಂತಹ ಪೊಳ್ಳುತನ, ಅಂಜುಬುರುಕತನ, ಹೇಳಿತನ ಯಾಕೆ ಪ್ರದರ್ಶನ ಮಾಡಿದ್ರು? ನಾನು ಸಾಚಾ ಇದ್ದೀನಿ, ನಾನು ಪ್ರಾಮಾಣಿಕ ಇದ್ದೀನಿ, ಇಷ್ಟೇ ಶ್ರೇಷ್ಠವಾದಂತಹ ಗುಣ ನನ್ನ ಹತ್ರ ಇದೆ, ನಾನು ಸುಳ್ಳು ಹೇಳ್ತಿಲ್ಲ, ಸತ್ಯ ಇದೆ ಅನ್ನೋದಾದ್ರೆ ಕೋರ್ಟ್ಗೆ ಯಾಕೆ ಹೋದ್ರು? ಓಕೆ, ಹುಲಿ ಹುಗ್ರನ್ನ ಹಾಕಿದಂತಹ ವರ್ತೂರು ಒಂದಷ್ಟು ದಿನ ಹೊರಗೆ ಹೋಗಿ ಬರ್ಬೇಕಾಯ್ತು, ಇವ್ರು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಮತ್ತೆ ಕೋರ್ಟ್ ಹತ್ರ ಓಡೋಗಿದ್ ಯಾಕೆ? ಈಗ ದೊಡ್ಡದಾಗಿ ಬಂದು ರಾಜ್ಯಸಭೆಯ ಸದಸ್ಯರಿದ್ದಾರೆ, ಕಿತ್ತೋದ್ ನನ್ನ ಮಗ ಅಂತ ಒಬ್ಬ ಹಿಂದುಳಿದ ಹುಡುಗನನ್ನ ಹೀಯಾಳಿಸ್ತಾರೆ, ಅಪಮಾನಿಸ್ತಾರೆ, ಛೇಡಿಸ್ತಾರೆ ಅಂದ್ರೆ ಇವರೊಳಗೆ ನವರಸ ನಾಯಕ ಇಲ್ಲ, ನವರಂಗಿ ನಾಯಕನೇ ಇರೋದು. ನೋಡಿ, ಒಂದು ಸ್ಪಷ್ಟವಾಗಿ ಹೇಳ್ಬೇಕು, ಯಾರು ವೀರಕುಮಾರರು? ವರ್ತೂರ್ ಸಂತೋಷ್ ಬಂದಂತಹ ಒಂದು ಸಮುದಾಯ ಎಂಥದ್ದು ತಿಳ್ಕೋಬೇಕು. ಮಹಾಭಾರತ ಯುದ್ಧ ಕೊನೆಗೊಂಡ ನಂತರ ದುಷ್ಟ ಶಕ್ತಿ ನಾಶವಾಗುತ್ತೆ. ಪಾಂಡವರು ಮತ್ತು ಅವರ ಪತ್ನಿ ದ್ರೌಪದಿ ಕೈಲಾಸಕ್ಕೆ ತೆರಳುತ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ತಿಮಿರಾಸುರ ದ್ರೌಪದಿಗೆ ಕಿರುಕುಳ ಕೊಡ್ಲಿಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ತಿಮಿರಾಸುರನನ್ನ ವಧೆ ಮಾಡ್ಲಿಕ್ಕೆ ದ್ರೌಪದಿ ವಿಶ್ವರೂಪವನ್ನ ತಾಳ್ತಾಳೆ. ಆ ಸಂದರ್ಭದಲ್ಲಿ ದ್ರೌಪದಿಯ ದೇಹದ ವಿವಿಧ ಭಾಗಗಳಿಂದ ವೀರಕುಮಾರರನ್ನ ಸೃಷ್ಟಿಸ್ತಾಳೆ. ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಗಳಿಂದ ಗೌಡರನ್ನ, ತನ್ನ ಬಾಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಭುಜದಿಂದ ವೀರ ಮಕ್ಕಳನ್ನ ಸೃಷ್ಟಿಸ್ತಾಳೆ. ಆ ವೀರ ಮಕ್ಕಳೇ ಈ ಅಗ್ನಿಕುಲ ಕ್ಷತ್ರಿಯರು, ವಹ್ನಿಕುಲ ಕ್ಷತ್ರಿಯರು. ಅವರಿಂದಾಗಿನೇ ಇವತ್ತು ಬೆಂಗಳೂರಲ್ಲಿ ಒಂದು ನೆಮ್ಮದಿ, ಶಾಂತಿ ನೆಲೆಸಿದೆ, ಒಂದು ಒಳ್ಳೇದಾಗ್ತಿದೆ ಅಂದ್ರೆ ಕಾರಣ ಧರ್ಮ ಹಿಡಿದಂತಹ ಧರ್ಮರಾಯನ ಒಂದು ಸಂತತಿಯವರು, ವೀರ ಮಕ್ಕಳು, ದ್ರೌಪದಿಯ ಮಕ್ಕಳು. ಅಂಥವ್ರನ್ನ ನಾನು ಅತ್ಯುನ್ನತ ಸಮುದಾಯದಲ್ಲಿ ಹುಟ್ಬಿಟ್ಟಿದ್ದೀನಿ, ಬಿಜೆಪಿ ನನ್ನನ್ನು ತಗೊಂಡೋಗ್ಬಿಟ್ಟು ರಾಜ್ಯಸಭೆಗೆ ಸೇರಿಸ್ಬಿಟ್ಟಿದೆ, ನಾನು ಏನ್ ಬೇಕಾದ್ರೂ ಅನ್ಬಹುದು, ಕಿತ್ತೋದ್ ನನ್ನ ಮಗನೇ ಅಂತ ಯಾರಿಗ್ ಬೇಕಾದ್ರೂ ಅನ್ಬಹುದು ಅಂದ್ರೆ ಜಗ್ಗೇಶ್ ಅವರು ಹಿಂದಿರುಗಿ ನೋಡ್ಕೋಬೇಕು. ತಿನ್ನಕ್ ಅನ್ನ ಇರ್ಲಿಲ್ಲ ನನಗೆ ಅಂತ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಅವೆಲ್ಲ ಮರ್ತೋಗ್ಬಿಡ್ತಾ? ವರ್ತೂರ್ ಸಂತೋಷ್ ಎಂದೂ ಕೂಡ ಅಂತಹ ಸ್ಥಿತಿಯಿಂದ ಬಂದವರಲ್ಲ, ಹುಟ್ಟ ಚೆನ್ನಾಗೇ ಬಂದ್ರು. ಇವತ್ತು ಹಾಗೇ ಇದ್ದಾರೆ. ಎದೆಯಲ್ಲಿ ನಂಜಿಲ್ಲ, ಈ ತರದ ಕಚಡಾತನ ಇಲ್ಲ, ಕೊಳಕತನ ಇಲ್ಲ, ಅಸಹ್ಯ ಹೊರಹಾಕುವಂತಹ ನೀಚತನ ಇಲ್ಲ. ಅದಕ್ಕೆ ವರ್ತೂರ್ ಸಂತೋಷ ಆಗಿದ್ದಾರೆ. ಹೇಳಿ ಕೇಳಿ ಅವರು ಅಗ್ನಿ ಕುಲದವರು, ಬೆಂಕಿಯ ಕುಲದವರು, ಬೆಂಕಿಯಂತಹ ಸತ್ಯವನ್ನ ಒಂದು ಧರ್ಮದ ರೀತಿಯಲ್ಲಿ ಆಚರಿಸುವಂತವರು. ಅಂತವರನ್ನ ತಗೊಂಡೋಗಿ ಬಿಜೆಪಿಯ ಒಬ್ಬ ರಾಜ್ಯಸಭೆಯ ಸದಸ್ಯ, ನವರಸ ನವರಂಗಿ ನಟ ಕಿತ್ತೋದ್ ನನ್ನ ಮಗ ಅಂದ್ರೆ ಆ ಸಮುದಾಯದವ್ರು ಯಾರಾದ್ರೂ ಬಿಜೆಪಿಲಿದ್ರೆ, ನೇಲ ನರೇಂದ್ರ ಬಾಬು ಅವರು ಪ್ರಾಮಾಣಿಕವಾಗಿ ನಿಮಗೆ ಬದ್ಧತೆ ಇದ್ರೆ ರಾಜೀನಾಮೆ ಮುಖಕ್ಕೆಷ್ಟು ಹೊರಗಡೆ ಬಂದು ಪ್ರತಿಭಟನೆ ಮಾಡ್ಬೇಕು. ಇದಕ್ಕೆ ಮಾಡ್ತಾರಾ?